ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಿವಿಯಲ್ಲಿ ಇನ್ನೂ ಗುಯಿಂಗುಡ್ತಾನೆ ಇತ್ತು. ಅವತ್ತು ಆ ನರ ರಾಕ್ಷಸರು ಬಂದು ಗುಂಡು ಹಾರಿಸುವಾಗ ಅಲ್ಲಾಹು ಅಕ್ಬರ್ ಅಂತಿದ್ದರಲ್ಲ, ಅದು ಇನ್ನೂ ಕಿವಿಯಲ್ಲಿ ಗುಯಿಂಗುಡ್ತಾ ಇತ್ತು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. पैर लंबा करो. ಇಡೀ ದೇಶದ ರಕ್ತ ಕುದಿಯುವಾಗ ನಮ್ಮ CM ಸಾಹೇಬರು ಯುದ್ಧ ಬೇಡ ಅಂದ್ರಲ್ಲ, ಅದು ಗುಯಿಂಗುಡ್ತಾ ಇತ್ತು, ಕಿವಿಯಲ್ಲಿ ಗುಯಿಂಗುಡ್ತಾನೆ ಇತ್ತು. ವೀಕ್ಷಕರೇ, ಕಪಿಲ್ ಸಿಬಲ್ ಅನ್ನೋ ಹಿಂದೂ ವಿರೋಧಿ ವಕೀಲ ಯುದ್ಧ ಬೇಡ, ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗೋಣ ಅಂದಾಗ ಗುಯಿಂಗುಡ್ತಾ ಇತ್ತು. ಕಿವಿಯಲ್ಲಿ ಅದೇ ವಿಷಯಗಳು ಗುಯಿಂಗುಡ್ತಾನೆ ಇತ್ತು. ಪ್ರತಿ ಬಾರಿ ಮರೀಕರ್ಗೆ ಅಂತವರು ಮಾನವೀಯತೆಯ ಪಾಠವನ್ನು ಮಾಡಿದಾಗ ತಡೆದುಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಇಡೀ ದೇಶದ ಜನರ ರಕ್ತ ಕುದೀತಾ ಇತ್ತು. ವೀಕ್ಷಕರೇ, ಸಾಮಾನ್ಯವಾಗಿ ಅಂತ್ಯಕ್ರಿಯೆಯನ್ನು ನೋಡಿ ನಾವ್ಯಾರೂ ಸಂಭ್ರಮಿಸೋದಿಲ್ಲ, ಅದು ನಮ್ಮ ಸಂಸ್ಕೃತಿಯೂ ಅಲ್ಲ. ಆದರೆ ಇವತ್ತು ಈ ರಕ್ಕಸರ ಸಾವನ್ನು ನೋಡ್ತಿದ್ರೆ, ಅವರನ್ನು ಭಾರತೀಯ ಸೇನೆ ಹೊಡೆದು ಹಾಕಿದ ರೀತಿಯನ್ನು ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಯಾವುದೇ ಅಮಾಯಕರನ್ನು ಅಥವಾ ನಾಗರಿಕರನ್ನು ಗುರಿ ಮಾಡದೆ ಉಗ್ರರ ನೆಲೆಗಳನ್ನು ಹುಡುಕಿ ಇವತ್ತು ನಮ್ಮ ಸೇನೆ ಉಡಾಯಿಸ್ಬಿಟ್ಟಿದೆ. ಇದರ ಹೆಸರು ಆಪರೇಷನ್ ಸಿಂಧೂರ. ಸಿಂಧೂರ ಅಂದರೆ ಸೇನೆಯಲ್ಲಿ ಸೇಡು ಮತ್ತು ನ್ಯಾಯ ಅನ್ನೋ ಅರ್ಥವನ್ನು ಕೊಡುತ್ತೆ. ವೀಕ್ಷಕರೇ, ಈ ಆಪರೇಷನ್ನಿಂದ ಬರೀ ಪಾಕಿಸ್ತಾನದಲ್ಲಷ್ಟೇ ಅಲ್ಲ, ಭಾರತದಲ್ಲೂ ಕೂಡ ತುಂಬ ಬದಲಾವಣೆ ಆಗಿದೆ. ನಮ್ಮ ಸಿದ್ದರಾಮಯ್ಯ ಅವರನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಣೆಗೆ ಕುಂಕುಮ ಇಟ್ಟರೆ ಬೇಡ ಅನ್ನೋ ಸಿದ್ದರಾಮಯ್ಯ ಅವರನ್ನು ಫಸ್ಟ್ ಟೈಮ್ ಹಿಂಗೆ ನೋಡ್ತಿರೋದು, ಹಣೆಗೆ ಸಿಂಧೂರವನ್ನು ಇಟ್ಕೊಂಡು ಬಂದಿರೋದನ್ನು. ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ. ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾರತದ ಸೈನ್ಯ ಸಿಂಧೂರ್ ಆಪರೇಷನ್ ಅಂತೇಳಿ ಸುಮಾರು 9 ಟೆರರಿಸ್ಟ್ ಬೇಸ್ಡ್ ಜಾಗಗಳಿಗೆ ಅಟ್ಯಾಕ್ ಮಾಡಿದ್ದಾರೆ. ಈ ಅಟ್ಯಾಕ್ ಮಾಡುವಾಗ ಬೇರೆ ರೀತಿಯಲ್ಲಿ ಬೇರೆಯವ್ರ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿಲ್ಲ, ಈ ಜಾಗಗಳಿಗೆ ಮಾತ್ರ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಈ ಪಾಕಿಸ್ತಾನದವರು ಈ ಉಗ್ರಗಾಮಿಗಳು ಪಾಕಿಸ್ತಾನದವರು ಅಂತ ಗೊತ್ತಿದೆ, ಅದು ಜಗಜ್ಜಾಹೀರಾಗಿದೆ. ಆದರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆ ಸುಮಾರು 26 ಜನ ಅಮಾಯಕರನ್ನು ಕೊಂದಾಕಿದ್ದಾರೆ. ಇವರನ್ನ ಬೆಂಬಲಿಸ್ತಕ್ಕಂಥವ್ರು, ಸಾಕ್ತಕ್ಕಂಥವ್ರು ಪಾಕಿಸ್ತಾನದವ್ರೆ. ಈ ಘಟನೆ ಆದ್ಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದ್ದನ್ನು ನಿಲ್ಲಿಸಿಲ್ಲ.
ಸಿದ್ದರಾಮಯ್ಯ ಅವರನ್ನು ಬದಲಾಯಿಸೋದಕ್ಕೆ ಸೇನೆಯೇ ಅಖಾಡಕ್ಕಿಳಬೇಕಾಯ್ತೇನೋ. ಈ ಸಲ ಯಾರು ಸಾಕ್ಷಿಯನ್ನು ಮಾತ್ರ ಕೇಳೋ ಹಾಗಿಲ್ಲ, ಎಲ್ಲವೂ ಓಪನ್ ಆಗಿದೆ. ರಾಹುಲ್ ಗಾಂಧಿ ಅವರೇ ಹೆಂಗೆ ಹೊಡೆದ್ರು ಅನ್ನೋದನ್ನು ನೋಡಿದ್ರ? ಭಯೋತ್ಪಾದಕರ ಅಡಗುತಾಣ ಮೊದಲು ಹೇಗಿತ್ತು, ಆಮೇಲೆ ಹೇಗಾಯಿತು, ಇದೆಲ್ಲ ನೋಡಿದ್ರೇನು? ಇವರೆಲ್ಲ ಯಾವತ್ತೂ ಕೂಡ ಭಾರತೀಯ ಸೇನೆಯನ್ನಾಗಲಿ ಅಥವಾ ನಮ್ಮ ಸರ್ಕಾರವನ್ನಾಗಲಿ ಅವ್ರು ಕೊಡೋ ಸಾಕ್ಷಿಗಳನ್ನಾಗಲಿ ನಂಬಿಲ್ಲ, ನಂಬೋದು ಇಲ್ಲ. ಸೊ ಈ ಸಲ ಆ ಟೆನ್ಷನ್ನೇ ಇಲ್ಲ. ಸ್ವತಃ ಪಾಕಿಸ್ತಾನವೇ ತಮ್ಮ ಮೇಲೆ ದಾಳಿಯಾಗಿದೆ ಅನ್ನೋದನ್ನ ಒಪ್ಪಿಕೊಂಡು ಬಿಟ್ಟಿದೆ. टोटल 6 जगह पे पाकिस्तान में 24 इम्पैक्ट्स हुए हैं भारत की तरफ से. ये जो इम्पैक्ट्स हैं मुख्तलिफ तरीकों से मुख्तलिफ वेपन्स को इस्तेमाल करते हुए किए गए हैं 6 मकामात पर. इन 6 मकामात पर ये जो 24 इम्पैक्ट हुए, जो हमले हुए, इसमें 8 पाकिस्तानी शहीद हुए, 35 इंजर्ड हैं, जख्मी हैं और 2 मिसिंग हैं. जो अभी तक की हमारे पास डैमेज असेसमेंट है, जो इतलात मिली हैं, उसकी ये समरी मैं आपको बता. ಈಗಲಾದರೂ ನಂಬಿಕೆ ಬಂತ? ಆಶ್ಚರ್ಯ ಅನ್ಸೋದೇನು ಗೊತ್ತಾ? ಭಾರತೀಯ ಸೇನೆ ಆ ಮಧ್ಯರಾತ್ರಿ ಟಾರ್ಗೆಟನ್ನು ಉಡಾಯಿಸಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮಿಸಿ ವಿಡಿಯೋವನ್ನು ಹಾಕ್ಕೊಳ್ಳುತ್ತೆ. ನ್ಯಾಯವನ್ನು ಒದಗಿಸಿದ್ದೇವೆ ಅಂತ ಬರೆದುಕೊಳ್ತಾರೆ. ಅದನ್ನು ನೋಡಿ ನಮಗೆ ತಡೆದುಕೊಳ್ಳೋದಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಆದರೆ ಇಂಥ ಟೈಮಲ್ಲಿ ಕಾಂಗ್ರೆಸ್ ಮಾತ್ರ ಮಹಾತ್ಮ ಗಾಂಧಿ ಅವರ ಒಂದು ಡೈಲಾಗನ್ನು ಹಾಕ್ಕೊಳ್ತಾರೆ. ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಅಂದರೆ ಅದು ಶಾಂತಿ ಅನ್ನೋದಾಗಿ. ಭಾರತೀಯ ಸೇನೆ ಪ್ರತೀಕಾರ ತೀರಿಸ್ಕೊಂಡಾಗ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಪೋಸ್ಟ್ ಇದು. ಅಂದರೆ ಪಾಕಿಸ್ತಾನದಲ್ಲಿದ್ದ ಭಯೋತ್ಪಾದಕರನ್ನು ಹೊಡೆದು ಹಾಕಿದ್ದಕ್ಕೆ ಇವರಿಗೇನಾದರೂ ಬೇಜಾರಾಯ್ತೆ? ಡಿಯರ್ ಕಾಂಗ್ರೆಸ್, ಇನ್ನೂ ಕೈ ಕಟ್ಕೊಂಡು ಶಾಂತಿಯಿಂದ ಇರೋದಕ್ಕೆ ಇಲ್ಲಿ ಕೂತಿರೋದು ಮನಮೋಹನ್ ಸಿಂಗ್ ಅಲ್ಲ, ಅದು ಮೋದಿಜಿ. मैं बहुत स्पष्ट शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी, सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. 140 करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी. ಅರ್ಥ ಆಯ್ತಾ? ಹೇಳ್ದಂಗೆ ಹುಡುಕಿ ಹುಡುಕಿ ಮುಗಿಸಿದ್ದಾರೆ. ಹಾಗಂತ ಧರ್ಮವನ್ನು ನಾವು ಯಾವತ್ತೂ ಬಿಟ್ಟೋಗಿಲ್ಲ. ಸತ್ತವರೆಲ್ಲ ಭಯೋತ್ಪಾದಕರೇ ಹೊರತು ಯಾವುದೇ ನಾಗರಿಕರಿಲ್ಲ. ಮಸೂದ್ ಅಜರ್ ಅನ್ನೋ ಸೈತಾನನ ಕುಟುಂಬದ 14 ಮಂದಿಯನ್ನು ಇವತ್ತು ಉಡಾಯಿಸಿ ಹಾಕಿದ್ದಾರೆ. ಇಷ್ಟಾದರೂ ಭಾರತ ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ದೀವಿ ಅಂತ ಅಲ್ಲಿನ ಮೀಡಿಯಾವನ್ನು ಕರೆಸಿ ಪಾಕ್ ಪೋಸ್ ಕೊಡ್ತಾ ಇದೆ. ಗಡಿಯಲ್ಲಿ ಭಾರತೀಯ ಸೇನೆ ಮೇಲೆ ಫೈರಿಂಗ್ ಕೂಡ ನಡೆಸ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಸದ್ಯದಲ್ಲಿ ಪಾಕಿಸ್ತಾನದ ಅಂತ್ಯ ನಿಶ್ಚಿತ. ಬೇಕಾದರೆ ಬರೆದಿಟ್ಕೊಳ್ಳಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.